ಅವ್ರಿಗೆ ಇನ್ನೂ ಬಿಡು. ಇಲ್ಲಿ ನೋಡಮ್ಮ, ಮುಟ್ಟಿದ ಕೈಯೇ ಬಂದಿತ್ತಂತೆ. ನಾನೆಂತ ಪುಣ್ಯವಂತ? ನಾನಲ್ಲ ಪುಣ್ಯವಂತ, ಅವರು ಪುಣ್ಯವಂತ. ಇದೇ ಕೈ ದುಡ್ಡು ಇಸ್ಕೊಂಡಿಲ್ಲ, ಹಂಗೆ ಮಾಡೀನಿ. ಅವಳು ಹುಷಾರು ಮಾಡಿದ್ದು ನೋಡು, ಮಾಡೀನಿ. ದೇವಳು ಉಳಿಸಿ ನೋಡಿಲ್ಲ, ಹೇಳಿದ್ನ ಕೇಳಿ ಅಡ್ಬಿದ್ದಾಗು. ಫೇಸ್ಬುಕ್ ಯಾವಲ್ಲ, ಫೇಸ್ಬುಕ್ ನೋಡಿ ಬರೋದು. ಅವ್ರಿಗೆ ಥ್ಯಾಂಕ್ಸ್ ಹೇಳೋ. ಫೇಸ್ಬುಕ್ ಹಾಕೋದು ನಾನಲ್ಲ. ಪುಣ್ಯಾತ್ಮಗಳು ನಿಮ್ಮ ಫೇಸ್ಬುಕ್ ಹಾಕೋ ಪುಣ್ಯಾತ್ಮರು ಹೆಸರು ಹಾಕೋದ್ರೆ ಕೊನೆಯೇ ಇಲ್ಲ. ಚಿಕ್ಕ ಹುಡುಗಿ, ಈಗ ಹೈಯೆಸ್ಟ್ ವೀಡಿಯೋ ಆಗ್ತಿರೋ ಹುಡುಗಿ ಜಸ್ಟ್ 19 ಹುಡುಗಿ ರೇವತಿ ಅಂತ. ಪ್ರಬೋಧಮಾನಕ್ಕೆ ಬಳಸಿರೋರು ಇನ್ನು ಶಿವಣ್ಣ ಅಂತಂತಾರೋ ಬೇಬೆ ಬಂತು. ನಿಮ್ಮಂಥ ಪುಣ್ಯಾತ್ಮರೆ ಶೇರ್ ಮಾಡೋದು ನಾನಲ್ಲ, ಲೈಕ್ ಮಾಡೋದು ಮುಗಿತೆ ಅವಳನ್ನ. ನಿಮ್ಮೆಂಟ ಮತ್ತೆ ನೋಡಿ ಹೇಳಿ, ಅಡಿಗೆ ಸೋಡಾ ನಿಮ್ಮೆಣ್ಣೆ ಬಿಸಿರು 3 ದಿನ 1.5 ತಿಂಗಳಿರಲಿಲ್ಲ. ಆಮೇಲೆ 3 ದಿನಕ್ಕೆ ಹಾಸನದಲ್ಲಿ ಇದ್ದೀನಿ ಅಂದ್ರು, ಆದ್ರೂ ಮನೆಗೆ ಬಂದಿರಲಿಲ್ಲ. ಆಮೇಲೆ ತಾಯಿಗೆ ಹೇಳಿ ಒಂದು ಅಡ್ಡಿ ಕೊಟ್ಟು ನಾವು ಹೋಳಿ ಅಂತ ಹೇಳಿದ್ರು. ನಾನು ಮಾಡಿದ್ದೆ, ನಂಗೆ ಗೊತ್ತಿರಲಿಲ್ಲ. ತಗೊಬಂದಿದ್ದೆ, ಈಗಲೂ ನಾನು ಬಿಟ್ಟಿದ್ದೀನಿ. ಬೆಳಗ್ಗೆ 5 ಗಂಟೆ ಅಷ್ಟೊತ್ತಿಗೆ ನನ್ನ ಮನೆ ಬಾಗಿಲಿಗೆ ನನ್ನ ಗಂಡನ ಕಳ್ಸ್ಕೊಡುವ ಅಂತ ಹೇಳಿದ್ರೆ ತಾಯಿ ಕಳ್ಸ್ಕೊಟ್ಟಿದ್ದೆ. ಕೋಳಿ ಕುರಿ ತಂದಿರೋಂತೆ. ತಂಗಿ ಜೀವನ ಜೀವನ ಹಾಳಾಗಿ ಚೆನ್ನಾಗಿದೆ ಅಂತೆ. ಈ ಥರ ನೋಡಿ ಯಾರು ಅಡಿಕೆಬೇಡಿ. ನನ್ನ ತಂಗಿ ಜೀವನ ಇನ್ನೂ ಚೆನ್ನಾಗಿರಲಿ ಅಂತ ನೀವೆಲ್ಲ ಹಿಂಗೆ ಆಶೀರ್ವಾದ ಮಾಡ್ತೀರಾ? ಇವರಿಗೆ ಮಾಡಲ್ಲ. ಬಿಗ್ ಬಾಸ್ ಯಾವನ ಸಮಾರಂಭ ಯಾವನ ಬಂದಾನೆ ಬಟ್ಟೆ ಬಿಚ್ಚಂಗೆ ಕುಣಿತೀರಾ. ಸಮಾರಂಭ ನೋಡಿ ಜೀವನ ಚೆನ್ನಾಗತ್ತೆ, ಖುಷಿ ಪಡೋಣ ಬೇಜಾರಾಗೋಣ. ಹೋಳಿ ತಂದು ಅಲ್ಲಿ ಕೊಟ್ಟೋಕಂತ ನಾವು ಆಮೇಲೆ ಒಳಗೆ ಮಾಡ್ತೀವಂತೆ. ಹೀಗೆ ಬಿಡಿ. ಈಗ ಎಲ್ಲ ಕಡೆ ಮಕ್ಕಳು ಮುಟ್ಟಂಗಿಲ್ಲ, ಅವ್ರು ಮುಟ್ಟಂಗಿಲ್ಲ ಅಂತ ಏನೋ ಕಾನೂನು ಇದೆಯಂತೆ, ಏನೋ ಮಾಡ್ತಾರಂತೆ, ನಮ್ಗೆ ಗೊತ್ತಿಲ್ಲ. ಉದಾಹರಣೆ ನಮ್ಮ ಮುಟ್ಟಂಗಿ ಈ ಬಗ್ಗೆ ಕೈ ಬಂದಿರೋದು ಹೌದಾ ಅಲ್ವಾ? ಇದೇ ಕೈ ರೆಡಿ ಮಾಡಿರೋದು ನಾನು. ಇನ್ನು ಮತ್ತೆ ಮುಟ್ಟಣ ಅಂದ್ರೆ ಇನ್ನೊಂದ್ಸರಿ ಬಂದರೆ ಈಗ ಮುಟ್ಟಬೇಕು. ಬಟ್ ಯಾರು ಏನು ಮೆಸೇಜ್ ಮಾಡ್ತಾರೋ ಗೊತ್ತಿಲ್ಲ. ಈಗ ಈಗ ಕೂಡ ಅದೇ ಕೈ ಹೊಡಿತಾವಲ್ಲ, ಏನು ಮಾಡೋಣ? ಇಂಥ ಬುದ್ಧಿ ಕಲಿಸಿದ್ಯಾ ಅಂದಾದ್ರೆ ಈ ಸಣ್ಣ ಪುಟ್ಟ ಕೈ ಮುಟ್ಟು ದಯವಿಟ್ಟು ಯಾರು ತಾಯಾರು ಬಂದ್ರೆ ಕಂಪ್ಲೇಂಟ್ ಕೊಡೋದು ಬರಬೇಡಿ. ಯಾಕಂದರೆ ಈ ಮಗು ರೆಡಿ ಮಾಡುವಾಗ ತಾಯಿ ಮೈ ಟಚ್ ಆಗಿರುತ್ತೆ. ಬೈ ಚಾನ್ಸ್ ಈ ಮಗು ಈಗ ಉದಾಹರಣೆ ತಾಯಿ ಎತ್ಕೊಂಡಾಗ ಏನೋ ಮುಟ್ಟುವಾಗ ಟಚ್ ಆದ್ರೆ ಕಂಪ್ಲೇಂಟ್ ಕೊಡೋದು ಬರಬೇಡ್ರಪ್ಪ. ಸೊ ಏನೋ ಅಣ್ಣ ತಮ್ಮ ಅಂದ್ಕೊಂಡು ಕೈ ವಿಷಯ ಮಾಡ್ಕೊಂಡು ಬನ್ನಿ. ಈಗ ನನಗೆ ಮೊನ್ನೆ ಯಾವುದೋ ಒಂದು ವೀಡಿಯೋಗಳು ಮೊಬೈಲ್ ನೋಡಿ ಯಾರು ತೋರಿಸ್ಬಿಟ್ರು. ಎದಕ್ಕಾಗತ್ತೆ ಈಗ ಹೆಂಗಸರು ಮುಟ್ಟಂಗಿಲ್ಲ ಕಂಪ್ಲೇಂಟು, ಗಂಡಸರು ಬೈಯಂಗಿಲ್ಲ ಸಂಘ. ಇಂಥ ಮಗು ಮುಟ್ಟರು ಕಂಪ್ಲೇಂಟ್ ಕೊಡ್ತಾರೆ, ಭಯ ಆಗುತ್ತಪ್ಪ. ನೋಡಿ ಕೈ ಹೆಂಗೆ ಆಡ್ತಾ ಇದೆ ಅಕ್ಕ. ಮಗಳು ನನಗೆ ಕೊಡ್ತೀಯಾ? ತಗೊಂತೀನಿ ತಾಯಿ ಯಾರು ನೋಡಿ ಕರಿತೀನಿ. ನಂಬಲ್ ನಾವು 6 ವರ್ಷ ಈಗ ಅದೇ ಪಾಪು. ಈ ಜಾಗಕ್ಕೆ ಪವರೇ ಗೊತ್ತಿಲ್ಲ ನಿಮಗೆಲ್ಲ. ಒಂದು ಸ್ವಲ್ಪ ನೀನು ಹುಷಾರು ಮಾಡಿದ್ದೀನಿ ನಾನು. ₹1 ದುಡ್ಡಿಲ್ಲ, ಕ್ಯಾನ್ಸರ್ ಹುಷಾರು ಮಾಡಿದ್ದೀನಿ. ದುಡ್ಡೇ ಕೊಡ್ತಾ ಇಲ್ಲ ವಾಂಟಿ. ಮಮ್ಮಿ ಹಂಗೆ ಬರೀ ಗಂಡ್ಮಕ್ಳು ಹೆಣ್ಮಕ್ಳು ನಂಬೇಡ. ನನ್ನ ನಂಬು ನಿನ್ನ ಉಳಿಸಿದಾರವ. ನಾನು 10 ವರ್ಷದಿಂದ ಅಣ್ಣ ನಮ್ಮಮ್ಮ ಪುಸ್ಕಟ್ಟೆ ಬರೀ ಅಣ್ಣ ಆಸ್ತಿ ಉಲ್ಲ ಗಂಡಗೊಂದು ಕೇಸ್ ಹಾಕೊಂಡ್ ಒಳ್ಳೆವಳು ಪುಸ್ಕಟ್ಟೆ ಪಾಪ ಅವನ್ನೇ ದೂರ್ತಿ ಅವ್ನ ಆಪರೇಷನ್ ಆಗಿದೆ. 1 ದಿವಸದಲ್ಲಿ ಬರ್ನ್ ಆಗಿ ಅಪೆಂಡಿಕ್ಸ್ ಬರ್ನ್ ಆಗಿ ಬದುಕುಳಿದಿತ್ತು. ಊರೇ ಆದ್ ನಿಂತ ವಿಶಾಲನಗರ. ಒಂದು ಕ್ಲಾಸ್ ಹಾಕ್ರ ಚೆನ್ನಾಗಿರಲಿ. ನಾನು ಕಣಗಾಲು ಒಬ್ಬರಿಗೆ ಕಷ್ಟ ಬಗೆಹರಿಸುವಾಗ ಒಬ್ರು ಬಾಯಿ ಮುಚ್ಚಿಟ್ಟಿದ್ರೆ ಅವ್ರ ಗುಣವಂತರು. ಗಂಡು ಮಕ್ಕಳೆಲ್ಲ ಆಸೆ ಬರ್ತೀನಿ ಸುಳ್ಳು ಹೇಳಿ ಒಂದ್ಸರಿ ಮನೆಗೆ ಬರ್ಬೇಕು ಅನ್ನೋದೇ ನಮ್ಮ ಆಸೆ. ದಿನ ಬರ್ತೀನ ತಂಗಿ. ವಾಟ್ಸಪ್ಪಲ್ಲಿ ಫೇಸ್ಬುಕ್ ಮನೆಗೆ ಬಂದಿಲ್ವಲ್ಲ. ಮಕ್ಕಳಿಲ್ವಾ? ಸಾಕ್ತಾರ ಮಕ್ಕಳು? ಸೊ ಬೆಂಗಳೂರಾಗಿಲ್ಲ ಮೈಸೂರಾಗಿಲ್ಲ ಸಾಕ್ತಾನೆ ಹೇಳಮ್ಮ. ನೀವೇನು ಬರ್ಬೋದು ಹೇಳ್ಕೊಂತೀರಲ್ಲ ಮಕ್ಕಳು ಬೆಂಗಳೂರಿದೆ ಅಂತ ಸಾಕ್ತಾರ ಹೇಳಿ. ಸುಮ್ಮನೆ ಏನು ಹೇಳ್ತೀರ ಅಲ್ಲವಾ? ಬೆಂಗಳೂರು ಮೈಸೂರು ಇದೆ ಅಂತ ಅಪ್ಪ ಅಮ್ಮಗೆ ಅನ್ನ ಹಾಕಿ ಎಲ್ಲಿ ಡೆಲ್ಲಿ ಇದೆ ಅಂತ ಹೇಳಿ. ಮೊನ್ನೆ ಯಾರೋ ಬಂದು ಕಾಂಬೋಡಿಯಾ ಇದಾರಂತೆ. ಕಾಂಬೋಡಿಯಾ ಮಕ್ಕಳು ಇಲ್ಲ ಅವ್ರ ಅಮ್ಮ ಇಲ್ಲಿ ಬಿದ್ದಿದ್ದು ಬಸ್ ಹಿಡಿದಿಲ್ಲ ಅಂತ. ಆ ಬಸ್ ಬಿಟ್ಬಿಟ್ಟಾರೆ ಹೋಗಮ್ಮ ಅಂದ್ರೆ ಆಟೋಕ್ಕೆ ದುಡ್ಡು ಕೊಡಿ ಅಂತಾಳೆ. ಮಕ್ಕಳಿಗೂ ಕಾಂಬೋಡಿಯಾ ಇದೆ ಅಂತ ಹೇಳ್ತಾರೆ. ಹಂಗೆ ಆತ ಕತೆ ನೀವು ಹೇಳೋಣ. ಮಕ್ಕಳು ಎಲ್ಲಿದ್ದೀವಿ ಅನ್ನ ಹಾಕಿಲ್ಲ ಅಂದರೆ ಅಲ್ವಾ? ಸಾಕ್ತಾರ ನೀನು ಸಾಕ್ತಾರ? ಸೊ ನೀನು 100 ಸರಿ ಬಾ. ನಿನ್ನ ಮಗ ನೀನು ಸಾಕ್ತಾನ ಅಷ್ಟು ಹೇಳಮ್ಮ. ಸಾಕ್ತಾನ? ನನಗೆ ಮಗ ಏನು ಕೆಲಸ ಮಾಡ್ತಾನೆ ಹೇಳ್ಬೇಡ. ಯಾವ ಊರು? ಒಂದು ಕ್ಲಾಸ್ ಹಾಕಿ ಹೂವಿನ ಅಲಂಕಾರ ಜೊತೆಗೆ ಊಟ ಹಾಕಿಸ್ತದಂತೆ. ಕ್ಲಾಸ್ ಹಾಕಿ ನಿಂಗೆ ಹಾಕಲ್ಲ ಯಾರು ಇವರು. ಯಾವ್ದಾರ ಪ್ರೋಗ್ರಾಮ್ ಹೋಗ್ಬಾ ವಿಷಯ ನೋಡಿತಾರೆ ಎಂತಮ್ಮ.
ಅನ್ನ ಹಾಕ್ಸರಿಗೆ, ದೇಶಕಾಯರಿಗೆ, ರೈತರಿಗೆ ಯಾರು ಕಾಸು ಹಾಕಲ್ಲ. ಕೆ ಬಿ ಕೆಲಸ ಮಾಡೋಂಗೆ, ಇಂಜಿನಿಯರ್ಗಳಿಗೆ, ನ್ಯಾಯ ಕೆಲಸ ಮಾಡೋ ಪಬ್ಲಿಕ್ ಸರ್ವೆಂಟ್, ಪೊಲೀಸರಿಗೆ ಯಾರು ಕಾಸು ಹಾಕಲ್ಲ. ಹೇಳ್ಕೊಟ್ಟಿದ್ದೀನಿ ಮಾವ ಅಂತ. ಒಳ್ಳೆಯ ಪತ್ರ ಪಾಪ ಒಳ್ಳೆ ಬುದ್ಧಿ ಕೊಡ್ಸಪ್ಪ. ಆಕ್ಸಿಡೆಂಟ್ ಆಗಿತ್ತಪ್ಪ. ಅಮ್ಮನ ಫೋಟೋ ಇಲ್ಲಿ ಬಂದು ಅಮ್ಮನ ಕೇಳ್ಕೊಂಡು ಅಮ್ಮನ ಫೋಟೋ ತಗೊಂಡು ಗಾಡಿಗೆ ಅನ್ಸಿದ್ದೀನಿ. ರೈಟ್ ಸೈಡ್ ಬಲಗಡೆ ಮೇಲ್ಗಡೆ ಅನ್ಸಿದ್ದೀನಿ. ಆವತ್ತಿಂದ ಗಾಡಿ ಆಕ್ಸಿಡೆಂಟ್ ಆಗಿಲ್ಲ. ಗಾಡಿ ಚೆನ್ನಾಗಿ ಕಾಪಾಡ್ಕೊ ಬರ್ತೈತೆ ಅಮ್ಮ. ಇನ್ನೇ 4 ವರ್ಷ ಆಗ್ತಾ ಬರ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟಿಕ್ಕರ್ ಆಗಿ ಫಾಸ್ಟ್ ಆಗಿ ಅಲ್ಲ ಫಾಸ್ಟಾಗಿ ಅನ್ಸಿದೆ ಸೆಂಟ್ರಿಗೆ ಸೆಂಟ್ರ್. ಹಾಂ ಕಾರ್ ಬುದ್ಧಿ ಗಂಟು ಯಾವುದು ಅನಾಹುತ ಆಗಲ್ಲ. ನಿಂಬೆ ನಿವುಡಿಸ್ ಕೊಯ್ದು ಸ್ಟಿಕ್ಕರ್ ಹಾಕಿದ. ಹಾಕಿಲ್ಲ.